ನಮಸ್ಕಾರ ಸ್ನೇಹಿತರೆ. ಆರ್ಸಿಬಿ ಮಹಿಳಾ ತಂಡ ಮೊದಲ ಬಾರಿಗೆ ಟ್ರೋಫಿ ಹಿಡಿಯುವಲ್ಲಿ ಯಶಸ್ವಿಯಾದ ಬಳಿಕ ಈಗ ನಮ್ಮ ಪುರುಷರ ತಂಡವೂ ಕೂಡ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದೆ. ಈಗಾಗಲೇ ಆರ್ಸಿಬಿ ತಂಡದ ಬಹುತೇಕ ಆಟಗಾರರು ಬೆಂಗಳೂರಿಗೆ ಆಗಮಿಸಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಮತ್ತೆ IPL 2024ರ 17ನೇ ಆವೃತ್ತಿ ಮಾರ್ಚ್ 22ರಿಂದ ಶುರುವಾಗಲಿದೆ. ಮತ್ತೆ ಆರ್ಸಿಬಿ ತಂಡ ತನ್ನ ಮೊದಲ ಪಂದ್ಯವನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಚೆಪೋಕ್ ನಲ್ಲಿ ಆಡಲಿದೆ. ಹಾಗಾದರೆ ಆರ್ಸಿಬಿ ಮತ್ತೆ CSK ನಡುವಿನ ಮೊದಲ ಪಂದ್ಯ ಯಾವಾಗ ನಡೆಯಲಿದೆ? ಈ ಪಂದ್ಯದ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರೆ ಆರ್ಸಿಬಿ ಫ್ಯಾನ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಮಹೇಂದ್ರ ಸಿಂಗ್ ಧೋನಿ ಮತ್ತೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿ ಮತ್ತೆ CSK ನಡುವಿನ ಮೊದಲ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಹುನಿರೀಕ್ಷಿತ 2024ರ 17ನೇ ಆವೃತ್ತಿ ಮಾರ್ಚ್ 22ರಿಂದ ಶುರುವಾಗುತ್ತಿದೆ. ಈಗಾಗಲೇ ಆರ್ಸಿಬಿ ತಂಡದ ಬಹುತೇಕ ಆಟಗಾರರು ಬೆಂಗಳೂರಿಗೆ ಆಗಮಿಸಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಕಳೆದ 16 ವರ್ಷಗಳಿಂದ ಟ್ರೋಫಿ ಗೆಲ್ಲದ ಆರ್ಸಿಬಿ ತಂಡ ಈ ಬಾರಿಯಾದರೂ ಟ್ರೋಫಿ ಗೆದ್ದು ಬೀಗಲು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದೆ. ಮತ್ತೆ CSK ತಂಡದ ಆಟಗಾರರು ಕೂಡ ಈಗಾಗಲೇ ಚೆನ್ನೈಗೆ ತೆರಳಿದ್ದು ಮೊದಲ ಪಂದ್ಯಕ್ಕಾಗಿ ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಮತ್ತೆ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇದು ಕೊನೆಯ IPL ಆಗಿರುವುದರಿಂದ CSK ತಂಡಕ್ಕೂ ಇದು ಪ್ರತಿಷ್ಠೆಯ ಟೂರ್ನಮೆಂಟ್ ಆಗಲಿದೆ. ಆದರೆ CSK ತಂಡದ ಪ್ರಮುಖ ಆಟಗಾರರಾದ ದೇವಾನ್ ಕೋರ್ಮೆ, ಶಿವಮ್ ಡುಬೆ, ಮತೀಶಾ ಪತಿರಣರಂತಹ ದಿಗ್ಗಜ ಆಟಗಾರರು ಇಂಜುರಿ ಸಮಸ್ಯೆಗೆ ಒಳಗಾಗಿರುವುದರಿಂದ CSK ತಂಡಕ್ಕೆ ಇದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಲಿದೆ. ಮತ್ತೆ ಆರ್ಸಿಬಿ ತಂಡಕ್ಕೆ ಸದ್ಯ ಘಟಾನುಘಟಿ ಆಟಗಾರರಾದ ರಜತ್ ಪಟಿದಾರ್, ಕ್ಯಾಮ್ರಾನ್ ಗ್ರೀನ್, ಲಾಕಿ ಫರ್ಗ್ಯೂಸನ್ ರಂತಹ ದಿಗ್ಗಜ ಆಟಗಾರರು ಆಗಮಿಸಿರುವುದರಿಂದ ಆರ್ಸಿಬಿ ತಂಡಕ್ಕೆ ಈಗ ಮತ್ತಷ್ಟು ಬಲ ಬಂದಂತಾಗಿದೆ. ಕಳೆದ ಸೀಸನ್ ನಲ್ಲಿ ರಜತ್ ಪಟಿದಾರ್, ವಿಲ್ ಜಾಕ್ಸ್ ರಂತಹ ಘಟಾನುಘಟಿ ಆಟಗಾರರು ಇಂಜುರಿ ಸಮಸ್ಯೆಗೆ ಒಳಗಾಗಿ ಟೂರ್ನಮೆಂಟ್ ನಿಂದ ಹೊರಬಿದ್ದಿದ್ದರು. ಆದರೆ ಇವರೆಲ್ಲ ಈಗ ಪೂರ್ತಿ ಪ್ರಮಾಣದಲ್ಲಿ ಫಿಟ್ ಆಗಿ ಅದ್ಭುತ ಫಾರ್ಮ್ ನಲ್ಲಿಯೂ ಕೂಡ ಕಂಡು ಬರುತ್ತಿದ್ದಾರೆ. ಮತ್ತೆ ಆರ್ಸಿಬಿ ಮತ್ತೆ CSK ನಡುವಿನ ಮೊದಲ ಪಂದ್ಯ ಇದೇ ಮಾರ್ಚ್ 22ರಂದು ಚೆನ್ನೈನ ಚೆಪೋಕ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಪಂದ್ಯದ ಟಾಸ್ ಸಾಯಂಕಾಲ 7 ಗಂಟೆಗೆ ನಡೆದರೆ ಪಂದ್ಯದ ಮೊದಲ ಬಾಲ್ ಅನ್ನು 7:30ಕ್ಕೆ ಎಸೆಯಲಾಗುವುದು. ಆದರೆ ಚೆನ್ನೈನಲ್ಲಿ ಪಂದ್ಯ ನಡೆಯುತ್ತಿರುವುದರಿಂದ ಆರ್ಸಿಬಿ ತಂಡಕ್ಕೆ ಇಲ್ಲಿ ಗೆದ್ದು ಬೀಗುವುದು ತುಂಬಾ ಕಷ್ಟವಾಗಬಹುದು. ಸದ್ಯಕ್ಕಂತೂ ಆರ್ಸಿಬಿ ಆಟಗಾರರು ಕಠಿಣ ಅಭ್ಯಾಸದಲ್ಲಿ ನಿರತರಾಗಿದ್ದು ಮೊದಲ ಪಂದ್ಯವನ್ನು ಗೆದ್ದು ಟೂರ್ನಮೆಂಟ್ ನಲ್ಲಿ ಶುಭಾರಂಭ ಮಾಡುತ್ತಾ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.